ವಿದ್ಯಾರ್ಥಿಗಳು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸೋಲಿಲ್ಲದ ಸರದಾರ ಬಸವರಾಜ ಹೊರಟ್ಟಿ ಅವರ ಜನ್ಮದಿನವನ್ನು ನಮ್ಮ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಆಚರಿಸಿ, ಜೊತೆಗೆ ಅವರಿಗೆ ಪ್ರೇಮ್ಜಿ ಫೌಂಡೇಶನ್ ನಿಂದ ಕೊಡಮಾಡುವ 2025-26 ಶಿಕ್ಷಣ ರತ್ನ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಯೂನಿವರ್ಸಲ್ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ನಾಡು ಕಂಡಂತಹ ಅಪ್ರತಿಮ ಹಾಗೂ ಸಜ್ಜನ ರಾಜಕಾರಣಿಗಳಾದಂತಹ ಬಸವರಾಜ ಹೊರಟ್ಟಿ ಸರ್ ಇರುತ್ತಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಇಷ್ಟೊಂದು ಸುದೀರ್ಘವಾದಂತಹ ರಾಜಕಾರಣದಲ್ಲಿ ಏರುಪೇರೆಲ್ಲ ಕಂಡಿದ್ದೀರಿ ಸರ್. ಒಟ್ಟಾರೆಯಾಗಿ ಈ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಸರ್? ರಾಜಕಾರಣ ಇವತ್ತಿನ ಕೇಳ್ತೀರಾ ಹಿಂದಿನ ಕೇಳ್ತೀರಾ? ಹಿಂದೆ ಸರ್. ಹಿಂದ ರಾಜಕಾರಣ ಹೆಂಗಿತ್ತಂದ್ರೆ, ನಾನು 1980 ಫಸ್ಟ್ ಹೋಗಿದ್ದೆ. ಅಲ್ಲೇ 9:30 ನಮ್ಮ ವಿಧಾನ ಪರಿಷತ್ ಶುರು ಆಗಿತ್ತು. ಒಮ್ಮೊಮ್ಮೆ ರಾತ್ರಿ 10 ಗಂಟೆ 11 ಗಂಟೆ ಮೇಲೆ ನಡೀತಿತ್ತು. ಅವಾಗಲ್ಲೆಲ್ಲ ಎಸ್ ವೆಂಕಟರಾಮನ್ ಅಂತೇಳಿ, ರಾಜಗೋಪಾಲ್ ಕಪಾಲಿ ಟಾಕೀಸ್ ಮಾಲಕ, ಕೆ ಸುಬ್ಬಯ್ಯ, ಎಚ್ ನರಸಿಂಹಯ್ಯ, ಅನೇಕ ಜನ ಅವರೆಲ್ಲ ಬರ್ತಿದ್ರು. ಎಸ್ ವೆಂಕಟರಾಮಣ್ಣವ 3.5 ತಾಸು ಭಾಷಣ ಮಾಡಿದ ಲೇಬರ್ ಲೀಡರ್. ಇಡೀ ಜಗತ್ತಿನ ಲೇಬರ್ ಆ್ಯಕ್ಟ್ ಎಲ್ಲ ಹೇಳ್ತಿದ್ದ. ಕೆ ಸುಬ್ಬಯ್ಯ, ರಾಜಗೋಪಾಲ್ ಅವರು ಕಪಾಲಿ ಟಾಕೀಸ್ ಮಾಲಕರು ಜನಸಲ ಬಿಡ್ದಾಗ್ತಾರೆ. ಅವತ್ತೆಲ್ಲ ಹಿಂಗೆ ಗಲಾಟೆ ಏನು ಹಾಕಿದ್ದು ಅಗ್ರಿ ಶಾಂತವಾಗಿ ನಡೀತಿತ್ತು. ನಾವು ಪ್ರಥಮ ಹೋದಾಗ ಬಸವರಾಜೇಶ್ವರಿ ಅಂತ ಸಭಾಪತಿ ಇದ್ದರು, ಹೆಣ್ಮಗಳು ಬಳ್ಳಾರಿ ಅವರು. ಅವತ್ತಿನ ಸದನಗಳು ಎಲ್ಲ ಭಾಳ ನಡೀತಿದ್ದು. ಮತ್ತು ಅವಾಗೆಲ್ಲ ನಾಮಿನೇಟ್ ಆಗೋ ಒಂದು ಮಾಧ್ಯಮದವರು, ಸಿನಿಮಾದವರು, ಸಾಹಿತಿಗಳು, ಈಗ ಗಂಗೂಬಾಯಿ ಅಣಗಲ್ಲ, ಮನ್ಲಿಕಾಲ್ ಮನ್ಸೂರ್, ಕಾದಿರ್ ಶಾಮಣ್ಣ, ಆರತಿ ಅಂತವ್ರ ಸಿನಿಮಾದಕ್ಕೆ ಜಯಮಾಲ, ಇಂಥವನ್ನೆಲ್ಲ ಮಾಡ್ತಿದ್ರು. ಯಾರು ಚುನಾವಣೆ ನಿಂತು ಗೆದ್ದು ಬರೋಕ್ಕಾಗೋದಿಲ್ಲ, ಅವರಿಂದ ನಾಡಿಗೆ ಸೇವೆ ಮಾಡೋಂಥ ಅವ್ರ ಕಡೆ ಬುದ್ಧಿ ಇರ್ತದೆ, ಅಂಥವ್ರು ನಾಮಿನೇಟ್ ಮಾಡ್ತಾರೆ. ಈಗ ಸೋತವ್ರನ್ನ, ಅಂಥವ್ರನ್ನ, ಇಂಥವ್ರನ್ನ, ದೊಡ್ಡ ದೊಡ್ಡವ್ರ ಹಿಂಬಾಲಕರನ್ನ ಮಾಡ್ತಾರೆ. ಈಗ ವಿಧಾನ ಪರಿಷತ್ತು ಮೊದಲನೇದು ಇವತ್ತು ಉಳಿದಿಲ್ಲ. ನಾನು ಜವಾಬ್ದಾರಿ ಸ್ಥಾನ ಕೂತ್ಕೊಂಡಿರೋದು. ಬಟ್ ಪ್ರಯತ್ನ ಪಡ್ತೀವಿ, ನಾವೆಲ್ಲ ಅದನ್ನು ಸುಧಾರಣೆ ಮಾಡತ್ತೀವಿ. ಈಗ ಅಂದಿನ ರಾಜಕಾರಣ ಒಂದು ಯಾರು ಆರಿಸಿ ಹೋದ್ರಂದ್ರೆ ಅವರು ತಮ್ಮ ಪ್ರತಿನಿಧಿ ಆದಂದ್ರೆ ಜನರು ಕೆಲಸ ಮಾಡ್ತಿದ್ರು. ಈಗ ಏನಾಗಿದೆ ನಿಮ್ಗೆ ಹೇಳ್ತೀನಿ, ಎಲ್ಲ ಫೀಲ್ಡ್ನಲ್ಲಿ ಇದು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದು, ದುಡ್ಡು ತೊಗೊಂಡು ಓಟ್ ಹಾಕೋರು. ಇವ್ರ ಮಟ್ಟ ನೀವು ರಾಜಕಾರಣ ಬಗ್ಗೆ ಕೇಳೋದ್ರ ಅರ್ಥ ಇಲ್ಲ. ಪ್ರಜಾಪ್ರಭುತ್ವ ಅನ್ನೋದು ಜಾತಿ, ದುಡ್ಡು. ಹನ್ನೊಂದು ಕಾಲ ಪ್ರಜಾಪ್ರಭುತ್ವ ಅಂದ್ರೆ ಕೆಲಸ ಮಾಡಿದವ್ರಿಗೆ ಗೌರವ ಇರ್ತಿತ್ತು. ಈಗ ನಾನು 8 ಸರಿನ ಆರಿಸಿ ಬಂದೀನಿ ಅಂತ ಹೇಳ್ತೀನಿ. ನನಗೆ ಮತ ಹಾಕೋರು ಶಿಕ್ಷಕರು, ಅಂದರೆ ಕಾಲೇಜು, ಯೂನಿವರ್ಸಿಟಿ, ಹೈಸ್ಕೂಲು, ಇವೆಲ್ಲ ಮೆಡಿಕಲ್ ಕಾಲೇಜು, ಇವೆಲ್ಲರೂ ಓಟ್ ಹಾಕ್ತಾರೆ. ನಾವೇನಾದರೂ ಒಂದು ತಪ್ಪು ಮಾಡಿದರೆ ಶಿಕ್ಷಕ ಪ್ರತಿನಿಧಿ ಆದ ನಾನು ಏನಾದರೂ ತಪ್ಪು ಮಾಡಿ ಇಡೀ ಶಿಕ್ಷಕ ಸಮುದಾಯಕ್ಕೆ ಬರ್ತದೆ. ಅದನ್ನು 24 ಗಂಟೆ ವಿಚಾರ ಮಾಡಿಕೊಂಡು ನನ್ನ ಮೈತುಂಬ ಕಣ್ಣು ಇಟ್ಕೊಂಡು ಮುಂಜಾನೆ ಸಂಜೆವರೆಗೆ ಪ್ರಾಮಾಣಿಕವಾಗಿ ಅಪ್ಪಿತಪ್ಪಿ ಎಲ್ಲೂ ನನ್ನ ಭಾಷೆ ಮತ್ತೊಂದನ್ನು ನಾನು ಉಪಯೋಗ ಮಾಡೋದು. ಹೀಗಾಗಿ ಅಂದಿನ ರಾಜಕಾರಣ ನೋಡೀನಿ, ಇಂದಿನ ರಾಜಕಾರಣ ನೋಡೀನಿ. ಅಪ್ಪನೂ ಓಟ್ ಹಾಕ್ಯಾನ, ಮಗನೂ ಓಟ್ ಹಾಕ್ಯಾರ. 2 ತಲೆಮಾರು ಜನ ನೋಡೀನಿ. ಬಟ್ ನಮ್ಮದು ಏನಂದ್ರೆ, ದೇವ್ರು ನಮ್ಗೆ ಆಕಸ್ಮಿಕವಾಗಿ ಒಂದು ಇದನ್ನು ಕೊಟ್ಟಾಗ ಅದನ್ನು ಸದುಪಯೋಗ ಮಾಡ್ಕೋಬೇಕನ್ನುವಂಥ ದೃಷ್ಟಿನ ಮಾಡ್ಕೋತ ಬಂದೀನಿ. ಅವತ್ತಿನ ರಾಜಕಾರಣ ಪ್ರಜಾಪ್ರಭುತ್ವವನ್ನು ಉಳಿಸೋದು, ಪ್ರಜಾಪ್ರಭುತ್ವ ನಂಬಿ ಇದ್ದವರಿಗೆ ಪ್ರಜಾಪ್ರಭುತ್ವದಲ್ಲಿ ಸೇವೆಯನ್ನು ಮಾಡೋರಿಗೆ ಬರ್ತಿತ್ತು. ಇವತ್ತಿನ ಕಾಲಕ್ಕೆ ದುಡ್ಡು ಯಾರ ಕಡೆ ಜಾಸ್ತಿ ಐತಿ, ಜಾತಿ ಯಾರ ಕಡೆ ಐತಿ, ಅಂಥವೆಲ್ಲ ಇವತ್ತಾಗ್ತವೆ. ಅಂಥದಕ್ಕೆ ಏನು ಮಾಡೋಕ್ಕಾಗೋಲ್ಲ. ಅಂದಿನ ರಾಜಕಾರಣ ಬೇರೆ, ಇಂದಿನ ರಾಜಕಾರಣ ಬೇರೆ. ಇದೇ ಪದ್ಧತಿ ಮುಂದುವರೆದರೆ ದೇಶದ ಭವಿಷ್ಯ ಏನು ಚಿಂತನೆ ಮಾಡಬೇಕಾಗ್ತಿದ್ದೀನೆಲ್ಲ. ಮತ್ತು ನಾನು ಒಂದು ಕೋರ್ಟ್ ಡಿಸಿಷನ್ ಆಯಿತು ಈಗ ಒಂದು ವರ್ಷದಿಂದ, 5 ಮಂದಿ ಜಡ್ಜಸ್ ಈ ಪುಕ್ಕಟೇನು ಕೊಡ್ತಾರಲ್ಲ, ಇದು ಕೊಡೋದು ಸೂಕ್ತ ಅಲ್ಲ ಅಂತ ಅಂದು ಕಡೆಗೆ ಇದು ಲೆಫ್ಟ್ ದಿ ಸ್ಟೇಟ್ ಗೌರ್ಮೆಂಟ್ ಅಂದ್ಬಿಟ್ರು. ಸುಪ್ರೀಂ ಕೋರ್ಟ್ಗಳು ಯಾವಾದರೂ 9 ಜಡ್ಜ್ಗಳು ಇದನ್ನು ಈ ಪುಕ್ಕಟ ಕೊಡೋದಂದೇ ಬಂದ್ ಮಾಡಿದ್ರೆ
ರಾಜ್ಯ ಎಷ್ಟೋ ದೇಶ ಸುಧಾರಣೆ ಆಗ್ತದೆ. ಈಗ ನೋಡ್ತೀರಿ ಎಲೆಕ್ಷನ್ ತಮಿಳ್ನಾಡೆಲ್ಲ ಎಷ್ಟು ಅನೌನ್ಸ್ ಮಾಡ್ಯಾರ, ಏನೇನೋ ಮಾಡಾಕತ್ತಾರ. ಅದನ್ನು ಫ್ರೀ ಕೊಡ್ತೀವಿ, ಆಮೇಲೆ ನಿಮ್ಮ ಮನೆಗೆ ಫ್ರಿಜ್ ಕೊಡ್ತೀವಿ, ಟಿ ವಿ ಕೊಡ್ತೀವಿ. ಅಂದ್ರೆ ಭ್ರಷ್ಟಾಚಾರ ಮಾಡಿ ನೀವು ಚುನಾವಣೆ ಬರ್ತೀರಿ. ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕರಪ್ಷನ್ ಅಲ್ಲ, ಹಿಂಗಿದೆ. ಅದಕ್ಕೆ ಇವತ್ತು ನಾವು ಸಹಿತ ನನ್ನ ಶಿಕ್ಷಕರು ನಾವು ಇವತ್ತಿನವರೆಗೂ ಯಾರ ಕಡೆ 10 ಪೈಸೆ ಮುಟ್ಟಿಲ್ಲ. ನಮ್ಮ ಮನೆಗೆ ಬಂದವ್ರಿಗೆಲ್ಲ ಕೆಲಸ ಮಾಡ್ಕೊಳ್ತೀವಿ. ಹಾಗಾಗಿ 8 ಸರಿ ಆರಿಸಿ ಕಳಿಸ್ತಾರೆ. ಇಡೀ ಭಾರತ ದೇಶದಲ್ಲಿ ಒಂದೇ ಮತದಾರ ಕ್ಷೇತ್ರ 8 ಸರಿ ಯಾರು ಆರಿಸಿ ಬಂದಿಲ್ಲ. ಹೀಗಾಗಿ ಶಿಕ್ಷಕರ ನನ್ನ ಮೇಲೆ ಇಟ್ಟಂಥ ನಂಬಿಕೆ ವಿಶ್ವಾಸ ನನ್ನ ಉಳಿಸ್ಕೊಂಡು ಮಾಡ್ತೀನಿ. ಏನಂತಂದ್ರೆ CM ಸಿದ್ದರಾಮಯ್ಯವ್ರ ಜೊತೆಗೆ ತಮ್ಮ ಒಡನಾಟ ಬಹಳ ವರ್ಷಗಳಿಂದ ಇದ್ದಾರೆ, ಸ್ನೇಹಿತರ ಥರ ಇದ್ದೀರಿ. ಆ ಒಡನಾಟ ಬಗ್ಗೆ ಏನು ಹೇಳ್ತೀರಿ ಸರ್? 1983ನೇ ಇಸ್ವಿಯಾಗ ಅವರು ಸಿದ್ದರಾಮಯ್ಯರು ಬಂದರು. ನಾನು 80ರಾಗಿದ್ದೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದರು. ಅವಾಗ ಜನತಾ ಪರಿವಾರ ಇತ್ತು, ಜನತಾದಳ ಬಂತು. ಅವಾಗ ಜನತಾ ಪಕ್ಷ ಅಂತಿತ್ತು ರಾಮಕೃಷ್ಣ ಹೆಗಡೆ ಬಂದಾಗ. ಮುಂದೆ ಜನತಾದಳ ಆಯಿತು. ಆವಾಗ ಅವರು ರಾಮಕೃಷ್ಣ ಹೆಗಡೆ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು. ಅತ್ಯಂತ ಸರಳ ಸಜ್ಜನಿಕೆ, ಮೌಲ್ಯಾಧಾರಿತ ರಾಜಕಾರಣ, ಮೌಲ್ಯವನ್ನು ಇಟ್ಕೊಂಡು ಮಾಡಬೇಕು. ಮೌಲ್ಯ ಅಂದರೆ ಏನು ಇದೆಲ್ಲ ಅವರಿಂದ ಕಲ್ತು ಬಂದೀವಿ ನಾವು. ಅವರಿಂದ ಅವಾಗ ನೋಡಿ ದೇವೇಗೌಡರು, SR ಬೊಮ್ಮಾಯಿ, JH ಪಟೇಲರು, B ರಾಚಯ್ಯ, ನಜೀರ್ ಸಾಬರ್, ಭಾಳ ದೊಡ್ಡ ದೊಡ್ಡ ಇವರು ಇರ್ತೀವಿ, ಸ್ಟಾಲ್ವರ್ಡ್ಸ್ ಇರ್ತಿದ್ರು. ಅವ್ರು ಎಂದೂ ಯಾರಿಗೂ 10 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಡಾರಲ್ಲ. ಅವರ ತತ್ವಗಳು, ಆದರ್ಶಗಳು ಮತ್ತು ಅವ್ರನ್ನೆಲ್ಲ ನಾವು ನೋಡ್ತಿದ್ವಲ್ಲ. ಹೀಗಾಗಿ ಅಂಥವ್ರ ಕೈ ಬಂದವ್ರು ನಾವು ಈಗ ನಮ್ಗೆ ಭಾಳ ಎಂಬ್ರಾಸ್ಮೆಂಟ್, ಈಗ ಭಾಳ ಕಷ್ಟ. ಈಗ ಯಾವನೊಬ್ಬ ಬಂದು ಹೇಳ್ತಾನೆ, ಹೇಳಿದ್ನಲ್ಲ ಒಬ್ಬರು ಇದೇಗ, ನಿಮ್ಮ ಕಾಲ ಬೇರೆ ಈ ಕಾಲ ಬೇರೆ ಅಂತಾರೆ. ನಮ್ಗೆ ಏನು ಅನ್ನೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾ ಏನಂತೀನಿ, ಇದು ನನಗೆ ನಂಬಿಕೆ ಅಂತೂ ಇಲ್ಲ ಇನ್ನೇನೋ ಸುಧಾರಣೆ ಆಕೈತಿ, ದೇಶಕ್ಕೆ ಒಳ್ಳೇದಾಕೈತಿ. ಈಗ ನೋಡಿ ಚುನಾವಣೆ ಬಂದ ಬೇರೆ ಬೇರೆ ರಾಜ್ಯದಲ್ಲಿ ಏನು ರೀ ಅವನ್ನೆಲ್ಲ ಫ್ರೀ ಕೊಡೋ ಅಂತ ಇದನ್ನು ಮಾಡ್ಯಾರ. ಇವತ್ತು ತಮಿಳ್ನಾಡು ಕಾಂಪಿಟೇಷನ್ ಮಾಡಾಕ್ತಾರೆ. ಜನಕ್ಕೆ ನೀವು ಆರಾಮ ಮನೆಯಾಗ ಕೂತ್ಕೊಂಡು ಊಟ ಮಾಡಿ ಅಂದ್ರೆ ಅವ್ರು ಕೆಲಸ ಹೆಂಗೆ ಮಾಡ್ತಾರೆ ನೋಡು. ಈಗ ರೈತನ ಬೆನ್ನೆಲುಬನ್ನ ಮುರಿದು ಹೋಗೈತಿ, ಯಾರು ಆಳಿಸೋದಿಲ್ಲ, ಏನಿಲ್ಲ. ಹೀಗಾಗಿ ರಾಜಕಾರಣಕ್ಕೆ ನಾವು ಯಾರು ಯೋಗ್ಯರು ಬರಬೇಕು, ಯೋಗ್ಯರು ಬರೋದು ಕಡಿಮೆ ಆಗಿದೆ. ಜಾತಿ ದುಡ್ಡಿದ್ದಂತ ಬರಾಕತ್ತಾರೆ. ಯಾವೊಂದೇನು ಬಿಡೆ ದುಡ್ಡು ಕೊಟ್ಟು ಆರಿಸಿ ಬಂದು ಅಂತಾರೆ. 5 ವರ್ಷ ಇರ್ತಾರೆ, ದುಡ್ಡು ಕೂಡಿಸ್ತಾರೆ, ಚುನಾವಣೆ ಬಂದಾಗ ಒಯ್ತಾರೆ, ಆರಿಸಿ ಬರ್ತಾರೆ. ಇದು ಇವತ್ತಿನಿದು. ಹಿಂಗಾಗಿ ರಾಜಕಾರಣ ಎಲ್ಲ ಕಲುಷಿತಗೊಂಡೈತೆ ಅಂತೇಳಿ ಹೇಳ್ಬೋದು. ಸರ್, ನೀವು 8 ಬಾರಿ ಪದವೀಧರ ಕ್ಷೇತ್ರದಿಂದ ಆರಿಸಿ ಒಂದು ಶಿಕ್ಷಕರಿದ್ದ ಸರ್. ಏನಂತಂದ್ರೆ ಈಗ ತೃತೀಯ ಭಾಷೆ ಹಿಂದಿಯನ್ನು ಅಷ್ಟೊಂದು ಮೌಲ್ಯವಾಗಿ ತಗೊಳ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೀವು ನೋಡಿರ್ಬೇಕು ನಂದು ಸ್ಟೇಟ್ಮೆಂಟ್ ಎಲ್ಲ ನೋಡಿ. ಹಿಂದಿ ರಾಷ್ಟ್ರಭಾಷೆ. ಈಗ ನಾವು ಕರ್ನಾಟಕ ಬಿಟ್ಟು ಇದನ್ನು ನೀವು ಬೆಳಗಾವಿ ದಾಟಿ ಹೋದ್ರೆ ನೀವು ಕನ್ನಡ ಮಾತಾಡ್ತೀರಿ, ಹಿಂದಿನೇ ಬೇಕು. ಹಿಂದಿ ನೋಡ್ರಿ, ಈಗ MP ಗಳದ, MP ಗಳೇ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಅವ್ರು ಹಿಂದಿನ ಬರೋಂಗಿಲ್ಲ ಎಷ್ಟು ಮಂದಿಗೆ. ಅದನ್ನು ತರ್ಜುಮೆ ಮಾಡಿ ಇಂಗ್ಲೀಷ್ದಾಗ್ಯದ, ಇಂಗ್ಲೀಷ್ ತಿಳ್ಕೊಂಡು ಎಷ್ಟು ಮಾತಾಡೋದು. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಹೋದಾಗ ಭಾಳ ತೊಂದರೆ ಪಡ್ಕೋತಾರೆ, ಹಿಂದಿ ಸಲುವಾಗಿ ಕಲಿತಾರೆ. ಶೋಭಾ ಈಗ ಹಿಂದಿ ಕಲಿಯಾಕತ್ತಾಳೆ, ಬೇರೆ ಹಿಂದಿಯನ್ನು ಇವತ್ತು ಇವರು ಸರ್ಕಾರದವರು ಗ್ರೇಡ್ ಹಾಕ್ತೀವಿ ಅಂದರು. ಗ್ರೇಡ್ ಹೆಂಗೆ ಹಾಕ್ತಾರೆ? ನಾಳೆ ನಾ ಕೇಳ್ತೀನಿ, ಹುಡುಗರು ಮೆಥಮೆಟಿಕ್ಸ್ ಬೇಕು ಅದಕ್ಕೂ ಗ್ರೇಡ್ ಹಾಕಂತಾರೆ. ಮತ್ತು ಪರೀಕ್ಷೆ ಹಾಕಿ ನಡೆಸ್ಬೇಕು. ಹಿಂದಿ ಏನಂದ್ರೆ ನಾವು ಕಲಿಬೇಕು. ಮಕ್ಕಳಿಗೆ ನೀವು ಆಡಳಿತ ಭಾಷೆ ಕನ್ನಡ ಇಂಗ್ಲೀಷ್ ಇಟ್ಕೋರಿ, ಬಟ್ ಶಾಲೆ ಕಲಿಯೋಕೆ ಮಕ್ಕಳಿಗೆ ಈಗ ಈ ಹುಡುಗಿ ಐತಿ ಹೆಚ್ಚು ಭಾಷೆಯನ್ನು ಕಲ್ತಿದ್ದು, ಹೆಚ್ಚು ಮಾಡಿದ್ರೆ ಎಷ್ಟು ಈಗ ಗೌರವ ಐತೆ. ಅದಕ್ಕೆ ಫ್ರೆಂಚ್ ಹೇಳ್ತಾಳೆ, ಇನ್ನೊಂದು ಹೇಳ್ತಾಳೆ, ಮತ್ತೊಂದು. ಮತ್ತು ಸಣ್ಣ 12 ವರ್ಷದೊಳಗೆ ಹುಡುಗರು ಏನೆಲ್ಲ ಕಲಿತಾರೆ, ಅದು ಕಲಿಬೇಕು. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ, ಮಕ್ಕಳು ಹಿಂದಿಯನ್ನು ಕಲಿಬೇಕು. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಸರ್, ಏನಂತಂದರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಸಜ್ಜನ ರಾಜಕಾರಣಿಗಳು ತಾವದಿರಿ. ಇಷ್ಟೊಂದು ಪ್ರೀತಿ ವಿಶ್ವಾಸ ಇಡೀ ರಾಜ್ಯ ದೇಶದ ತುಂಬ ತಮಗೆ ನೀಡ್ತಾ ಇದ್ದಾರೆ ಸರ್. ಆ ಜನತೆ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ಈ ಸ್ಥಾನಕ್ಕೆ ಕುಂದಿಸೋರು ಶಿಕ್ಷಕರು. ನಂದು ಏನೇ ಬಂದರೂ, ಏನೇ ನಾನು ದೊಡ್ಡವನಾದರೂ, ಎಷ್ಟೇ ಆದರೂ ಸಹಿತ ಅದು ಎಲ್ಲ ಶಿಕ್ಷಕರಿಗೆ ಕೀರ್ತಿ ಹೋಗ್ಬೇಕು. ನಮಗೆ ಸಣ್ಣವರಿದ್ದಾಗ ನಮ್ಮ ತಂದೆಯವರು ನಮ್ಮೊಂದು ಪಾಠ ಮಾಡ್ತಿದ್ರು. ಹುಟ್ಟಿದ ಊರು, ಹೆತ್ತ ತಂದೆ ತಾಯಿ, ಕಲಿತಂಥ ಸಂಸ್ಥೆ,
ಕಷ್ಟಕ್ಕಾದರೂ ಉಪಕಾರ ಮಾಡಿದವ್ರು ಮರಿಬಾರ್ದು ಅಂತ ಹೇಳಿ 1980ನೇ ಇಸ್ವಿಯಾಗ ನನಗೆ ಏನು ಗೊತ್ತೇ ಇಲ್ಲ. ಶಿಕ್ಷಕರ ಮತದಾರ ಕ್ಷೇತ್ರ ಅಂಥವ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಶಿಕ್ಷಕರು ಆರಿಸ್ಕಿಸ್ತಿರಲ್ಲ, ಮತ್ತು ಅವ್ರ ಉಪಕಾರ ನಾವು ಹೆಂಗೆ ಮರಿಬೇಕು? ಅದಕ್ಕೆ ಅವ್ರ ಉಪಕಾರ ಮರ್ತಿಲ್ಲ. ಮತ್ತು ಅದೇನು ತಂದೆ ತಾಯಿಗಳ ಸಲುವಾಗಿ ನಾವು ಅದನ್ನೇನು ಮಾಡೋದು ಅದು ಬೇರೆ ವಿಷಯ. ಬಟ್ ಇವತ್ತು ನಾವೇನಂದ್ರೆ ಆ ಶಿಕ್ಷಕರು ನನ್ನ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿ ಅವತ್ತು ಕೋಣಂದ್ರ ಲಿಂಗಪ್ಪ, ಕೋ ಚನ್ನಬಸಪ್ಪ, ಗೋವಿಂದೇಗೌಡ ಹಿಂಗೆ 5-6 ಮಂದಿ ಇದ್ದರು. ಅವರೆಲ್ಲರನ್ನು ಸೋಲಿಸಿ ನನಗೆ ಓಟ್ ಹಾಕಿ ಕಳಿಸಿದಾರೆ. ಇವತ್ತಿನವರೆಗೂ ನಾನು ಆ ಋಣವನ್ನು ಹಿಡಿದೀನಿ. ಆ ಋಣವನ್ನು ತೀರ್ಸೋಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ಅವ್ರು ಕೊಟ್ಟಂಥ ಸ್ಥಾನ ಅವ್ರ ಸಲುವಾಗಿ ನಾನು ಮೀಸಲಾಗಿಟ್ಟಿನಿ. ಇದು ನನ್ನೊಂದು ಇಂಪಾರ್ಟೆಂಟ್ ಹೇಳಿಬಿಡ್ತೀನಿ. 1981ನೇ ಇಸ್ವಿಯಾಗ ದಿಲ್ಲಿ ಒಳಗೊಂದು ಕಾನ್ಫರೆನ್ಸ್ ಕರೆದಿದ್ರು, ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಷನ್. ಗೊತ್ತಾಗ್ತಿ ನಿಮಗೆ? ಅಲ್ಲೇ ಭಾಳ ಮಂದಿ ಫಸ್ಟ್ ಟೈಮ್ ನಾವು ಹೋಗಿದ್ವಿ ದಿಲ್ಲಿ ಕಾನ್ಫರೆನ್ಸಕ್ಕೆ. ನಾನು, ತಿಮ್ಮೇಗೌಡ ಒಬ್ಬರು ಡಾಕ್ಟರು, ಆಮೇಲೆ TN ನರಸಿಂಹಮೂರ್ತಿ, ಆಮೇಲೆ ನಮ್ಮ ಮಂಡ್ಯದವರು ಅವರೊಬ್ಬರು MLA ಇದ್ದರು, 4 ಮಂದಿ ಹೋಗಿದ್ದು. ಅಲ್ಲೇ ಮುಖರ್ಜಿ ಅನ್ನೋರು ಒಂದು ಭಾಷಣ ಮಾಡಿದರು. ಅವ್ರು ಇಂಗ್ಲೀಷ್ದಾಗ ಮಾಡಿದರು. ದ ರೋಲ್ ಆಫ್ ದಿ ಲೆಜಿಸ್ಲೇಟರ್ ಆರ್ ಪಾರ್ಲಿಮೆಂಟ್ ಮೆಂಬರ್ಸ್, those who are getting elected by the particular constituency, they should serve the people. ಅವ್ರು ಕೆಲಸ ಮಾಡಬೇಕು. ನಾನು ಭಾಳ ಇಂಪ್ರೆಷನ್ ಆಯಿತು. ನಾ ಹೋದೆ, ಸರ್ ಐ ಆಮ್ ಬಸವರಾಜ್ ಹೊರಟ್ಟಿ, ನ್ಯೂಲಿ ಎಲೆಕ್ಟೆಡ್ MLC. ಸರ್ ಐ ವೆರಿ ಇಂಪ್ರೆಸ್ಡ್ ಅಬೌಟ್ ಯುವರ್ ಸ್ಪೀಚ್. ಸರ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಸಮ್ ಪ್ರಾಬ್ಲಮ್, ಸಮ್ ಕ್ವಶನ್ಸ್ ಅಂದೆ. ಅವೇನು ಹೇಳ್ದ, ನೋ ಐ ಆಮ್ ನಾಟ್ ಫ್ರೀ ನೌ, ಐ ಆಮ್ ಬಿಜಿ. ಯು ಡೂ ಒನ್ ಥಿಂಗ್, ಐ ವಿಲ್ ಗಿವ್ ಮೈ ಅಡ್ರೆಸ್, ಮೈ ಹೋಮ್ ಅಡ್ರೆಸ್, ಕಮ್ at 7 o'clock ಅಂತ. ಓಕೆ ಅಂದೆ. ಹೋದ ನಂತರ ಅವ್ರ ಮನೆಗೆ ಎಂಟ್ರೆನ್ಸ್ನ ಹೋದೆವು. ಅವನೊಂದು ಬೋರ್ಡ್ ಇತ್ತು, ದೋಸ್ ಹೂ ಆರ್ ಕಮಿಂಗ್ ಟು ಮೀ ಫಾರ್ ದೇರ್ ವರ್ಕ್ಸ್, ಐ ವಿಲ್ ಡೂ ಇಟ್ ಟುಡೇ ಓನ್ಲಿ, ಟುಮಾರೋ ಐ ಮೇ ನಾಟ್ ಗೆಟ್ ದಿ ಚಾನ್ಸ್ ಬರೆದಿದ್ರು. ಅದನ್ನ ಇಂಗ್ಲೀಷ್ ಕನ್ನಡದಾಗ ನೀವು ನಮ್ಮ ಮನೆಗೆ ಬರ್ರಿಗೆ, ನಮ್ಮ ಮನೆಗೆ ಬಂದು ನೋಡ್ರಿ, ಕನ್ನಡದಾಗ ನಾವು ಮಾಡಿ ಅದನ್ನು ಬರ್ದಿ ನಮ್ಮ ಮನೆಯೊಳಗೆ ಯಾರು ಒಳಗೆ ಬರ್ತೀರಿ ಅವರು ನನ್ನ ಹತ್ತಿರ ಸಹಾಯ ಕೇಳಲು ಬಂದವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ನನಗೆ ಅವಕಾಶ ಸಿಗಲಿಕ್ಕಿಲ್ಲ, ಅದನ್ನು ಮಾಡ್ಕೊತ ಬಂದೀನಿ. ಇದೇ ನನ್ನ ಗುಟ್ಟೇನಂದ್ರೆ ಇದೆ. ಮತ್ತು ನಾನು ಇವತ್ತಿನವ್ರಿಗೆ ಹೇಳ್ತೀನಿ, ನನ್ನ ಹೆಲ್ತ್ ಬಗ್ಗೆ ಹೇಳ್ತಾರೆ, ನನಗೆ ಮಾನಸಿಕವಾಗಿ ನೆಮ್ಮದಿದೆ, ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೇನಪ್ಪ ಅಂದ್ರೆ, ನನಗೆ ರಾಮಕೃಷ್ಣ ಹೆಗಡೆ ಅವರು 1985ನೇ ಇಸ್ವಿಯಾಗ ಧಾರವಾಡ ಸಿಟಿ ನಿಲ್ಲಕ್ಕೆ ಅಸೆಂಬ್ಲಿ ನಿಲ್ಲಕ್ಕೆ ಹೇಳಿದರು. ನಾನು ಟೀಚರ್ಸ್ ಬಿಡಲಿಲ್ಲ. ಶಿಕ್ಷಕರು ನಾನು ಮಿಕ್ಸ್ ಆಗಿಬಿಟ್ಟಿನಿ. ಅವ್ರೊಂದು ಫ್ಯಾಮಿಲಿ ಆದಂಗೆ ಆಗೈತಿ. ಅವ್ರನ್ನ ಬಿಟ್ಟು ಹೊರ ಬರೋಕ್ಕಾಗಿಲ್ಲ. ಅದಕ್ಕೆ ನಾ ಇಲ್ಲೇ ಅದೀನಿ. ಸರ್, ಕೊನೆಯದಾಗಿ ನೋಡ್ತಾ ಇರೋಂಥ ಯೂನಿವರ್ಸಲ್ ವೀಕ್ಷಕರಿಗೆ ತಮ್ಮ ಒಂದು ಸಲಹೆ. ನನಗೆ ಇನಾಗ್ರೇಷನ್ಗೆ ಬಂದಿದ್ದು ನಾನು ಇಷ್ಟೊಂದು ಉತ್ತಮವಾದಂಥ ರೀತಿಯಿಂದ ನಡೆಸಿ ಇಂಥದ್ದಿಷ್ಟೆಲ್ಲ ನಿಮಗೆ ಇಷ್ಟೆಲ್ಲ ತೊಂದರೆಗಳು, ಇಷ್ಟೆಲ್ಲ ಹಣಕಾಸಿನ ವ್ಯವಸ್ಥೆ, ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಿರಿ. ಯೂನಿವರ್ಸಲ್ TV ಅವರು ಇಷ್ಟೊಂದು ಉತ್ತಮವಾದಂಥ ರೀತಿಯಿಂದ ನಡೆಸ್ತಾರೆ ಅನ್ನೋದು ನನಗೆ ಭಾಳ ಅಭಿಮಾನ ಬಂದೈತಿ. ಅದಕ್ಕೆ ನಾ ಏನಂತೀನಿ, ಇವತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, 4ನೇದು ಮಾಧ್ಯಮ, ನಾವು 3 ಮಂದಿ ಮಾಡಿದ್ದನ್ನು ಈ ರಾಜ್ಯಕ್ಕೆ ಏನಾದರೂ ಜನರಿಗೆ ತಿಳಿಸ್ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾಧ್ಯಮದ ಭಾಳ ಮುಖ್ಯ. ಈಗ ನಾ ಇಲ್ಲಿ ಕುಂತಿರ್ತೀನಿ, ನಾನು ಫೋನ್ ಮಾಡ್ತಾರೆ, ಸರ್ ಏನು ಸರ್ TVಯಾಗೇನೋ ಮಾತಾಡ್ತಿರೋದು ಬಂದುಬಿಡ್ತಾವೆ. ಅಂದರೆ ಇಷ್ಟು ಫಾಸ್ಟಾಗಿರಿ. ಮತ್ತು ಇದರಿಂದ ನೀವು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು. ನಮ್ಮ ವಿಧಾನಸಭೆಯಲ್ಲಿ TV ಅಲೋ ಮಾಡಿಲ್ಲ, ನಾ ಅಲೋ ಮಾಡಿ ಪರಿಷತ್ನಲ್ಲಿ ಅಲೋ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿನಿ. ಯಾಕಂದ್ರೆ ನೋಡಲಿ, ನಾವು ಅವರಿದ್ದರೆ ಹೆಸರು ಇರ್ತದೆ ಮಾಡೀವಿ. ಹೀಗಾಗಿ ಯೂನಿವರ್ಸಲ್ TV ಅವರು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿರಿ. ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಸಮಾಜದಲ್ಲಿರುವಂಥ ಅಂಕಡೊಂಕಗಳನ್ನು ಸಾರ್ವಜನಿಕರು ಬಿಂಬಿಸ್ರಿ. ಮತ್ತು ಇನ್ನೂ ಅಷ್ಟು ನಿಮಗೆ ನಾನು ಭಾಳಷ್ಟು ನಿಮಗೆ ಕೆಲವು TV ಬರ್ತಾವೆ, ನಿಮ್ಮ ಚಾನಲ್ಗಳು ಸಹಿತ ಇನ್ನೂ ನಾವು ನೋಡೋಕೆ ಆಗೋದಿಲ್ಲ. ನಿಮ್ಮ ಚಾನಲ್ನೂ ಎಲ್ಲ ಚಾನಲ್ ಬರುವಂಥ ವ್ಯವಸ್ಥೆ ಮಾಡಿರಿ. ಅದಕ್ಕೆ ಏನು ಬೇಕು ನಮ್ಮ ಕಡೆಯಿಂದ ಸಹಾಯ ಬೇಕು ಅಂತ ಮಾಡಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಸವರಾಜ್ ಹೊರಟ್ಟಿ ಅವರ ಅದ್ಭುತವಾದಂತಹ ಮಾತುಗಳು. ಇವರ ಸೇವೆ ಹೀಗೆ ಮುಂದುವರಿಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.